ನಮ್ಮನೇಲಂತೂ ವಾರಕ್ಕೆ 2 ಸಲ ಪಲಾವ್ ಮಾಡೇ ಮಾಡ್ತೀವಿ. ಯಾಕೆ ಗೊತ್ತಾ, ನಮ್ಮಮ್ಮ ಮಾಡೋ ಪಲಾವ್ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ಅದರಿಂದ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತು ಗುರುವಾರ ಬೆಳಗಿನ ತಿಂಡಿಗೆ ಪಲಾವ್ ಮಾಡೋದ್ರಿಂದ ಎಲ್ಲ ಬಿಡಿಸಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಇನ್ನು ನಮ್ಮಮ್ಮ ಬಂದಿದ ತಕ್ಷಣ ಮಸಾಲಾಗೆಲ್ಲ ರುಬ್ಕೊಳ್ತಾರೆ. ಮಸಾಲಾಗೆ ಬಂದ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾರೆ. ಇನ್ನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ತಗೊಂಡ್ಬಂದು ಒಗ್ಗರಣೆ ಒಳಗಡೆ ಹಾಕೊಳ್ತಾ ಇದ್ದಾರೆ. ಒಗ್ಗರಣೆಗೆ ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ಪಲಾವ್ ಐಟಮ್ಸ್ ಇಷ್ಟ್ರ ಜೊತೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ತಗೊಂಡ್ಬಂದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನಂತರ ನಾವೇನೇನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ವೆಜಿಟೇಬಲ್ಸ್ನೆಲ್ಲ ಇದ್ರೊಳಗಡೆ ಸೇರಿಸ್ಕೊಂಡು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು 2 ವಿಸಿಲ್ ಬರೋ ತರ ಕೂಗಿಸ್ಕೊಳ್ತಾರೆ. ಫೈನಲಿ ವೆಜಿಟೇಬಲ್ ಪಲಾವ್ ಅಂತೂ ರೆಡಿ ಆಯಿತು. ಇನ್ನು ಮಕ್ಕಳಿಗೆ ತಿಂಡಿ ತಿನ್ನಿಸಿ ನಾವು ಹಾಗೆ ತಿಂಡಿ ತಿನ್ಕೊಂಡು ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ನಮ್ಮ ಮನೆಯವ್ರು ಮಾರ್ಕೆಟ್ಗೆ ಹೋಗಿ ತರಕಾರಿನೆಲ್ಲ ತಂದಿಟ್ಟಿದ್ರು. ಅದರಿಂದ ಫ್ರಿಡ್ಜ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನೋಡೋದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.